ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಆಗ್ತಾ ಇತ್ತು. ಬಟ್ ಈಗ ಬೇರೆ ಸಾಧ್ಯತೆಗಳ ಬಗ್ಗೆ ತಳ್ಳಿ ಹಾಕುವಂತಿಲ್ಲ ಅಂತ ಚರ್ಚೆಗಳು ಕೂಡ ಆಗ್ತಾ ಇವೆ. ನಾಳೆ ತಮಿಳುನಾಡು ರಾಜಕೀಯ ಹೈ ಡ್ರಾಮಾಗೆ ಹಾಗಾದ್ರೆ ಕ್ಲೈಮ್ಯಾಕ್ಸ್ ಸಿಗುತ್ತಾ? ನಾಳೆ ಡಿಎಂಕೆ ಮೈತ್ರಿಕೂಟ ಪಕ್ಷಗಳ ಮಹತ್ವದ ಸಭೆ ಇದೆ. ವಿಸಿಕೆ ಪಕ್ಷದ ಮುಖ್ಯಸ್ಥ ತಿರುಮಾವಳನ್ ಹೇಳಿಕೆ ಕೊಟ್ಟಿದ್ದಾರೆ. ಎಐಎಡಿಎಂಕೆ ಜೊತೆ ಯಾವುದೇ ಕಾರಣಕ್ಕೂ ಮೈತ್ರಿ ಇಲ್ಲ ಅಂತ ಹೇಳಿದ್ದಾರೆ. ಕಡ್ಡಿ ತುಂಡು ಮಾಡ್ದಂಗೆ ಎಐಎಡಿಎಂಕೆ ನಮ್ಮ ವಿರೋಧಿ ಮೈತ್ರಿಕೂಟ ಅಂತ ಕೂಡ ಹೇಳಿದ್ದಾರೆ. ಡಿಎಂಕೆ ಮೈತ್ರಿಕೂಟದ ವಿಸಿಕೆ ಪಕ್ಷದಿಂದ ಅಧಿಕೃತ ಘೋಷಣೆ ಇದು. ನಾಳೆ ಮತ್ತೊಂದು ಸುತ್ತಿನ ಸಭೆ ಸೇರಿ ಅಂತಿಮ ನಿರ್ಧಾರ ಪ್ರಕಟ ಮಾಡಲಿದ್ದಾರಂತೆ. ಟಿವಿಕೆ ಬೆಂಬಲಿಸ್ತಾರಾ ವಿಸಿಕೆ, ಸಿಪಿಎಂ, ಸಿಪಿಐ? ಹಾಗಾದ್ರೆ ನಾಳೆ ತಮಿಳುನಾಡು ರಾಜಕೀಯ ಹೈಡ್ರಾಮಾಗೆ ಒಂದು ಕ್ಲೈಮ್ಯಾಕ್ಸ್ ಸಿಗುತ್ತೆ. ಈ ಎಲ್ಲ ಹೈಡ್ರಾಮಾಗಳು, ಸಾಕಷ್ಟು ಚರ್ಚೆಗಳು, ತೆರೆ ಹಿಂದೆ ನಡೀತಾ ಇರುವಂತ ಕಸರತ್ತು, ಸರ್ಕಸ್, ಇದೆಲ್ಲದಕ್ಕೂ ಕೂಡ ಒಂದು ತೆರೆ ಬೀಳುವಂತ ಕೆಲಸ ನಡೀಬಹುದೇನೋ. ನಾಳೆ ಗೊತ್ತಾಗುತ್ತೆ ಯಾವ್ಯಾವ ಪಕ್ಷಗಳು ಯಾರ ಜೊತೆಗೆ ಹೋಗ್ತಾರೆ ಅಂತ, ಅಥವಾ ಎಐಎಡಿಎಂಕೆ ಜೊತೆಗೆ ಇರುವಂತ ಕೆಲ ಪಕ್ಷಗಳು, ಚಿಕ್ಕ ಪುಟ್ಟ ಪಕ್ಷಗಳೇನಿದ್ದಾವೆ, ಆ ಮೈತ್ರಿಯನ್ನ ಕಡಿದುಕೊಂಡು ಟಿವಿಕೆಗೆ ಸಪೋರ್ಟ್ ಮಾಡಬಹುದಾ ಅಂತ. ಸದ್ಯಕ್ಕೆ ಈಗಾಗಲೇ ನೋಡಿ, ಎಐಎಡಿಎಂಕೆ ಏನಿದೆ, ಒಂದು ಸಭೆಯನ್ನ ನಡೆಸೋದ್ರ ಮೂಲಕ ಪುದುಚೇರಿಯ ರೆಸಾರ್ಟ್ನಲ್ಲಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಈಗಾಗಲೇ ಯಶಸ್ವಿ ಆಗ್ಬಿಟ್ಟಿದೆ. 47 ಶಾಸಕರಲ್ಲಿ 30 ಜನ ಟಿವಿಕೆ ಹೋಗಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಅವರನ್ನ ಹಿಡಿದಿಡುವಲ್ಲಿ ಈಗಾಗಲೇ ಪಳನಿಸ್ವಾಮಿ ಯಶಸ್ವಿ ಆಗಿದ್ದಾರಂತೆ. ಬಟ್ ಮುಂದೇನಾಗುತ್ತೆ ಹೇಳೋದಕ್ಕಾಗಲ್ಲ. ಕ್ಷಣಕ್ಕೊಂದು ರೋಚಕ ಬೆಳವಣಿಗೆಗಳು ತಮಿಳುನಾಡು ರಾಜಕಾರಣದಲ್ಲಿ ಆಗ್ತಾ ಇರೋದು. ನಾಳೆ ಕೂಡ ಈ ಎಲ್ಲಾ ಹೈಡ್ರಾಮಾಗಳಿಗೆ ಒಂದು ಕ್ಲೈಮ್ಯಾಕ್ಸ್ ಸಿಗುತ್ತಾ, ಇತಿಶ್ರೀಯನ್ನ ಹಾಡ್ತಾರಾ, ಅದನ್ನು ಕೂಡ ನಾವು ಗಮನಿಸಬೇಕು. ಅದು ಇನ್ನೂ ಕೂಡ ಕುತೂಹಲಕಾರಿನೇ ಆಗಿ ಉಳ್ಕೊಂಡಿದೆ. ನಾಳೆ ಮತ್ತೊಂದು ಸುತ್ತಿನ ಸಭೆಯಲ್ಲಿ ಅಂತಿಮ ನಿರ್ಧಾರ ಆಗಬಹುದು. ತಮಿಳುನಾಡು ಗವರ್ನರ್ ವಿರುದ್ಧ ಕಾಂಗ್ರೆಸ್ ಈಗ ರೊಚ್ಚಿಗೆದ್ದಿದೆ. ಚೆನ್ನೈನ ಲೋಕಭವನ ಬಳಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನ ಮಾಡಿದೆ. ವಿಜಯ್ ಸರ್ಕಾರ ರಚನೆಗೆ ಬಿಡದೇ ಇದ್ದಿದ್ದಕ್ಕೆ ಗವರ್ನರ್ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಇತ್ತ ವಿಜಯ್ ಬೆಂಬಲಿಗರಿಂದ ಕೂಡ ಗವರ್ನರ್ ವಿರುದ್ಧ ಧಿಕ್ಕಾರ ಕೂಗಲಾಗ್ತಿದೆ. ಲೋಕಭವನ ಬಳಿ ಟಿವಿಕೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಂತ ಘಟನೆ ಕೂಡ ನಡೆದಿದೆ. ತಮಿಳುನಾಡು ಗವರ್ನರ್ ವಿರುದ್ಧ ಈಗ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಪ್ಪಾ ಅಂದ್ರೆ, ಇಲ್ಲಿವರೆಗೂ ನಟ ದಳಪತಿ ವಿಜಯ್ ಅವರ ಅಭಿಮಾನಿಗಳು ಅಥವಾ ಟಿವಿಕೆ ಪಕ್ಷದ ಕಾರ್ಯಕರ್ತರು ಬಂದು ಅಲ್ಲಿ ಗಲಾಟೆ ಮಾಡ್ತಾ ಇದ್ರು, ಧಿಕ್ಕಾರ ಕೂಗ್ತಾ ಇದ್ರು. ಬಟ್ ಈಗ ಮತ್ತೆ ಆಡ್ ಆನ್ ಆಗಿರೋದು ಅಂದ್ರೆ ಕಾಂಗ್ರೆಸ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕಾರಣ, ಕಾಂಗ್ರೆಸ್ನ 5 ಶಾಸಕರು ಕೂಡ ನಾವು ಈಗಾಗಲೇ ಟಿವಿಕೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಂದಿರೋದು. ಹಾಗಾಗಿ ಸರ್ಕಾರ ರಚನೆಗೆ ದಳಪತಿ ವಿಜಯ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಗವರ್ನರ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿರೋದು ಕಾಂಗ್ರೆಸ್ನ ಶಾಸಕರು, ಕಾರ್ಯಕರ್ತರು. மக்கள் தீர்ப்பை மறுக்காதே, தடுக்காதே. முதலமைச்சர் முதலமைச்சராவை தடுக்காதே. மறுக்காதே, மக்கள் தீர்ப்பை மறுக்காதே, தடுக்காதே. தளபதி விஜய் முதலமைச்சராவை தடுக்காதே. முதலமைச்சர் மக்கள் தீர்ப்பை மறுக்காதே, தடுக்காதே. முதலமைச்சர் விஜய் முதலமைச்சராவை தடுக்காதே. மறுக்காதே, மக்கள் தீர்ப்பை மறுக்காதே, தடுக்காதே. தளபதி ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸಂಪಾದಕರಾಗಿರುವಂತಹ ಸತೀಶ್ ಆಂಜನಪ್ಪ. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ. ಸತೀಶ್, ನಾವೀಗ ಒಂದಷ್ಟು ಹೈಡ್ರಾಮಾಗಳನ್ನ ಗಮನಿಸ್ತಾ ಇದ್ದೀವಿ. ನಾಳೆ ಇದೆಲ್ಲದಕ್ಕೂ ಕೂಡ ಒಂದು ತೆರೆ ಎಳಿಬಹುದಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಮತ್ತೆ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಂದು ಲೋಕಭವನದ ಎದುರುಗಡೆ ಪ್ರತಿಭಟನೆ ಮಾಡಿದ್ದಾರೆ. ಅಂದ್ರೆ ಅವರ ಬೆಂಬಲ ಏನಿದೆ ಮತ್ತೆ ವ್ಯಕ್ತಪಡಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ. ಮುಂದೇನಾಗಬಹುದು ಅಂತ ತಮಿಳುನಾಡಿನಲ್ಲಿ?
ಸೌಖ್ಯ ಖಂಡಿತವಾಗ್ಲೂ ಕೂಡ ತಮಿಳುನಾಡು ರಾಜಕಾರಣ ಕ್ಷಣ ಕ್ಷಣಕ್ಕೂ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ಯಾವ ರಾಜಕೀಯ ನಾಯಕರ ಹೇಳಿಕೆ ಏನೆಲ್ಲ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಂಥ ಒಂದು ಹೇಳಿಕೆಗಳು, ತದ್ವಿರುದ್ಧವಾದಂಥ ಹೇಳಿಕೆಗಳು ಆಗ್ತಾನೇ ಇದ್ದಾವೆ. ಒಂದು ಕಡೆ ಈಗ DMK ನಾಯಕರು ಏನು ಮಾಡಬಹುದು ಅನ್ನೋ ಲೆಕ್ಕಾಚಾರ, DMK ಅವರು AIADMK ಸಪೋರ್ಟ್ ಮಾಡ್ತಾರ ಬಾಹ್ಯವಾಗಿ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಚರ್ಚೆ ಆಗ್ತಾ ಇದೆ. ಏನು AIADMK NDA ಭಾಗ ಆಗಿತ್ತು, DMK ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿತ್ತು. ಈಗಾಗಲೇ ಕಾಂಗ್ರೆಸ್ DMKಯಿಂದ ಹೊರ ಬಂದಿದೆ. ಹೀಗಾಗಿ AIADMK ಕೂಡ BJPಯಿಂದ ಹೊರಗಡೆ ಬರಬೇಕು, ನಾವು ಬಾಹ್ಯ ಬೆಂಬಲವನ್ನು ಕೊಡ್ತೀವಿ ಅನ್ನೋ ಒಂದು ಹೇಳಿಕೆಗಳು ಈಗಾಗಲೇ DMK ವಲಯದಲ್ಲಿ ಬರ್ತಾ ಇದ್ದಾವೆ. ಈಗಾಗಲೇ ಸ್ಟಾಲಿನ್ ಒಂದು ಮಾತನ್ನು ಹೇಳಿದರು, ವಿಜಯ್ ಅಧಿಕಾರ ನಡೆಸಲಿ, ನೋಡೋಣ ಯಾವ ಥರ ಅಧಿಕಾರ ಮಾಡ್ತಾರೆ, ಒಂದು 6 ತಿಂಗಳಾದಮೇಲೆ ನಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಅಂತ. ಬಟ್ ಸ್ಪೆಕ್ಯುಲೇಷನ್ಸ್ ಈಗಲೂ ಕೂಡ ಈ ಕ್ಷಣಕ್ಕೂ ಕೂಡ ತಮಿಳುನಾಡು ರಾಜಕಾರಣದಲ್ಲಿ DMK ಮತ್ತು AIADMK ಒಂದಾಗಿ ಸರ್ಕಾರವನ್ನು ರಚನೆ ಮಾಡುತ್ತವೆ, TVKಗೆ ಅವಕಾಶ ಕೊಡಲ್ಲ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇದ್ದಾವೆ. DMK ಸರ್ಕಾರದ ಭಾಗ ಆಗಿರೋದಿಲ್ಲ, AIADMKಗೆ ಅಧಿಕಾರವನ್ನು ಹಸ್ತಾಂತರ ಕೊಟ್ಟು ಇವರು ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. AIADMKಗೆ DMK ಜೊತೆಗೆ CPI, CPM, ಮುಸ್ಲಿಂ ಲೀಗ್ ಹಾಗೂ VCK ಪಕ್ಷಗಳೆಲ್ಲ ಸೇರಿಕೊಂಡ್ರೆ ಸುಮಾರು 120 ಶಾಸಕರ ಬಲ ಆಗುತ್ತೆ. ಹೀಗಾಗಿ ಸರ್ಕಾರವನ್ನು ರಚನೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಈಗ ಕೇಳಿಬರ್ತಿರ್ತಕ್ಕಂಥದ್ದು ಸೌಖ್ಯ. ಮತ್ತೊಂದೆಡೆ VCKಯ ಮುಖ್ಯಸ್ಥರು ಒಂದು ಸಭೆಯನ್ನು ಮಾಡಿ ಈಗ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾವು AIADMK ಜೊತೆ ಹೋಗಲ್ಲ ಅನ್ನೋದು ಈಗಲೂ ಕೂಡ ಅವರ ಒಂದು ಮಾತುಗಳು. AIADMK ನಮ್ಮ ಮೈತ್ರಿಕೂಟದ ವಿರೋಧಿ ಮೈತ್ರಿಕೂಟ ಅವರು, ನಾವು ಅವ್ರ ಜೊತೆ ಹೋಗಿ ಸರ್ಕಾರವನ್ನು ರಚನೆ ಮಾಡೋದಿಲ್ಲ ಅನ್ನೋದು VCK ಅವರ ಮಾತು. VCK ಇರೋದು ಬರೀ 2 MLAಗಳು, ಆದರೂ ಕೂಡ ಅವರು ಇವತ್ತು ಪವರ್ಫುಲ್ ಆಗಿದ್ದಾರೆ. ಸೊ ನಾವು AIADMK ಜೊತೆ ಹೋಗಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಾಳೆ ಮತ್ತೊಂದು ಸುತ್ತಿನ ಸಭೆ ಇದೆ DMK ನಾಯಕರ ಜೊತೆ, ಅಂದರೆ DMK ಮತ್ತು ಬೇರೆ ಬೇರೆ ಪಕ್ಷ ಏನಿದ್ದಾವೆ, ಅದು ಮುಸ್ಲಿಂ ಲೀಗ್ ಆಗಿರ್ಬೋದು, CPI ಆಗಿರ್ಬೋದು, CPM ಆಗಿರ್ಬೋದು, ಈ ಪಕ್ಷಗಳ ಜೊತೆ ಕೂತು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿ ನಾಳೆ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಅನ್ನೋ ಒಂದು ಮಾತನ್ನು VCK ಹೇಳ್ತಾ ಇದೆ. ಸೊ ಮತ್ತೊಂದು ಕಡೆ ವಿಜಯ್ ಇವತ್ತು ಮತ್ತೆ ತಮ್ಮ ಶಾಸಕರ ಜೊತೆ ಮತ್ತೊಂದು ಮಹತ್ವದ ಸಭೆಯನ್ನು ಮಾಡ್ತಾ ಇದ್ದಾರೆ TVK ಪಕ್ಷದಲ್ಲಿ. ಈಗಾಗಲೇ ಅವ್ರ ಮನೆಯಿಂದ TVK ಪಕ್ಷದ ಕಚೇರಿಗೆ ಹೊರಟು ಅಲ್ಲಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಏನು ಮಾಡೋದು ಮುಂದೆ ಅಂತ. ಬಹುಶಃ ಈಗ ಸಿಗ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೋರ್ಟ್ ಮೊರೆ ಹೋಗಬಹುದು, ಕೋರ್ಟ್ಗೆ ಹೋಗಬಹುದು ಅಂತ. ಸೊ ಕೋರ್ಟ್ಗೆ ಹೋದ ಮೇಲೆ ಕೋರ್ಟ್ನಿಂದ ಬಹುಮತ ಸಾಬೀತಿಗೆ ಅವಕಾಶ ಕೊಡ್ಬೋದು ಅಥವಾ ಸರ್ಕಾರ ರಚನೆಗೆ ಅವಕಾಶ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಮತ್ತೊಂದು ವಿಚಿತ್ರ ಡೆವಲಪ್ಮೆಂಟ್ಸ್ ಸೌಖ್ಯ. ಒಂದು ಕಡೆ ಅಕಸ್ಮಾತ್ ಏನಾದರೂ DMK ಮತ್ತು AIADMK ಒಂದು ಸೇರಿ ಪಕ್ಷವನ್ನು ರಚನೆ ಮಾಡೋದಕ್ಕೆ ಮುಂದಾದರೆ ಏನು 107 ಶಾಸಕರು ಅಥವಾ 108 ಶಾಸಕರಿದ್ದಾರೆ TVK, ಎಲ್ಲರೂ ಕೂಡ ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತೀವಿ ಅನ್ನೋ ಒಂದು ಬೆದರಿಕೆ ಕೂಡ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಲೆಟ್ಸ್ ಸಿ ಏನಾಗಬಹುದು ಅಂತ. ಸದ್ಯಕ್ಕಂತೂ ಕ್ಷಣಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ತಮಿಳುನಾಡು ರಾಜಕಾರಣ ಸೌಖ್ಯ. ಓಕೆ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.